ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಲೋಕ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನಾನು, ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ನಿಮ್ಮ ಆಶೀರ್ವಾದದಿಂದ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡೋರು ಮಕ್ಕಳನ್ನ ತುಂಬ ಆರೈಸ್ತೀರಾ, ಪ್ರೀತಿ ಕೊಡ್ತೀರಾ. ನನಗಂತೂ ತುಂಬಾ ಖುಷಿಯಾಗಿ ಹೋಗುತ್ತೆ ಅದನ್ನೆಲ್ಲ ನೋಡ್ತಾ ಇದ್ದರೆ. ಟ್ವಿನ್ ಗರ್ಲ್ಸ್ ಧರಣಿ ಧಾತ್ರಿ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಅಂತೂ ತುಂಬ ಚೆನ್ನಾಗೇ ಓಡ್ತಾ ಇದೆ. ಅದರಿಂದಂತೂ ನನಗಂತೂ ತುಂಬ ಖುಷಿ ಫೀಲಿಂಗು. ಯಾಕಂದರೆ ತುಂಬ ವರ್ಷಗಳಿಂದ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಪ್ರೈವೇಟ್ ಮಾಡಿಕೊಂಡು ಕಾಯ್ತಾನೆ ಇದ್ದೆ, ಯಾವಾಗ ಅದೆಲ್ಲ ತುಂಬ ವೈರಲ್ ಆಗುತ್ತೆ ಏನು ಅಂತ. ವೀಡಿಯೋಸ್ನ ಮಾಡ್ತಿದ್ದೆ, ಹಾಕ್ತಿದ್ದೆ, ಬಟ್ ಅದ್ಯಾಕೋ ಮುಂದಕ್ಕೆ ಹೋಗೋ ಸೂಚನೆನೇ ಕಾಣ್ತಾ ಇರಲಿಲ್ಲ. ಹಾಗಾಗಿ ನಾನು ಅದನ್ನು ಮಾಡಿ ಶಕನೇ ಚೆನ್ನಾಗಿಲ್ವೇನೋ ಅಂತ ಹೇಳಿಬಿಟ್ಟು ನಾನು ನನ್ನ ಮಕ್ಕಳಿಗೆ ಸಪ್ರೇಟ್ ಪೇಜ್ನ ಓಪನ್ ಮಾಡಿದೆ. ಯಾಕಂದರೆ ಮಕ್ಕಳನ್ನ ಫಾಲೋ ಮಾಡುವಂಥ ಆಡಿಯನ್ಸೇ ತುಂಬ ಜನ ಇರ್ತಾರೆ. ಹಾಗಾಗಿ ಸೊ ಅದಕ್ಕೋಸ್ಕರ ಅದನ್ನ ಪೇಜ್ನ ಶುರು ಮಾಡಿದಾಗಲಿಂದ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ನನಗಂತೂ ಸಕ್ಸಸ್ ಅನ್ನೋದು ಬರಲಿಲ್ಲ, ನನ್ನ ಮಕ್ಕಳಿಂದನಾದರೂ ನನಗೆ ಸಕ್ಸಸ್ ಬರ್ತಾ ಇದೆಯಲ್ಲ ಅಂತ ನನಗೆ ತುಂಬ ಖುಷಿ ಇದೆ. ಸೊ ಯಾರೆಲ್ಲ ನನ್ನ ಮಕ್ಕಳು ಪೇಜ್ನ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಇನ್ನೂ ಫಾಲೋ ಮಾಡ್ತಿಲ್ಲ ಅವರೆಲ್ಲ ಹೋಗಿ ಟ್ವಿನ್ ಗರ್ಲ್ಸ್ ಧರಣಿ ಧಾತ್ರಿ ಅಂತ ಪೇಜ್ನ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಫಾಲೋ ಮಾಡಿ, ಅವ್ರ ವೀಡಿಯೋಗಳನ್ನ ತುಂಟಾಟಗಳನ್ನ ನೋಡಿ. ಇಲ್ಲಿ ಹಾಕೋದಕ್ಕಿಂತ ಜಾಸ್ತಿ ವೀಡಿಯೋಸ್ನ ನಾನು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಲೈವ್ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ. ಹಾಗಾಗಿ ನೀವು ಅಲ್ಲಿ ಹೋಗಿ ಮಕ್ಕಳನ್ನ ಆರಾಮಾಗಿ ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಇವಾಗ ವೀಡಿಯೋದಲ್ಲಿ ಏನಿದೆ ಅದನ್ನು ನೋಡೋಣ. ಆ್ಯಕ್ಚುಲಿ ತುಂಬ ದಿನ ಆಯಿತು, 15 ಡೇಸೇ ಆಯಿತು ನಾವು ಮೈಸೂರಿಗೆ ಟ್ರಿಪ್ ಹೋಗಿ. ಬಟ್ ಅವತ್ತಿಂದ ಕೆಲವೊಂದು ಕ್ಲಿಪ್ಗಳನ್ನ ನಿಮಗೆ ಹಾಕೋಣ, ವೀಡಿಯೋಸ್ ಮಾಡಿ ತೋರಿಸೋಣ ಅಂತ ಅಂದ್ಕೊಳ್ತಾನೆ ಇದ್ದೀನಿ. ಟೈಮೇ ಆಗ್ತಾಯಿಲ್ಲ, ಅದು ಇದು ಕೆಲಸ ಅಂತ ಹೇಳಿ ಬರೀ ಓಡಾಡಿದ್ದೇ ಆಯಿತು. ಅದಕ್ಕೋಸ್ಕರ ಎಡಿಟ್ ಮಾಡೋದಕ್ಕೂ ನನಗೆ ಟೈಮೇ ಆಗಲಿಲ್ಲ. ಮತ್ತು ಏನೇನು ಕೆಲಸಗಳಿದ್ವು ಅದೆಲ್ಲ ಮುಗಿಸ್ಕೊಂಡು ಈಗ ಕೂತಿದ್ದೀನಿ ಆ ವೀಡಿಯೋಸ್ನೆಲ್ಲ ಹಾಕೋಣ ಅಂತ. ಸೊ ನನಗೂ ಒಂಥರ ಮೆಮೊರಿ, ಅದನ್ನೆಲ್ಲ ರೀಕಾಲ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಮಾಡಿದ್ವಿ ಅಲ್ಲ, ಹೀಗೆಲ್ಲ ಆಟಾಡಿದ್ವಿ ಅಲ್ಲ ಅಂತ ತುಂಬ ಖುಷಿಯಾಗಿ ನೋಡ್ಕೊಂಡು ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ. ಇನ್ನು ಪೆಂಡಿಂಗ್ ಇದ್ದ ಪಾಪುನ ವ್ಯಾಕ್ಸಿನೇಷನ್ ಕೂಡ ಕಂಪ್ಲೀಟ್ ಆಗಿದೆ, ಅವಳಿಗೂ ಕೂಡ ಹುಷಾರು ತಪ್ಪಿತ್ತು. ಇವಾಗ ಸೂಪರಾಗಿ ಆರಾಮಾಗಿ ಇದ್ದಾಳೆ. ಸೊ ಬನ್ನಿ ಮೈಸೂರು ರೂಮಲ್ಲಿ ಏನೇನೆಲ್ಲ ಆಟ ಆಡಿದ್ವಿ ಅಂತ ತೋರಿಸ್ತೀನಿ. ಕರ್ಕೊಂಡು ಹೋಗ್ಬಿಟ್ರ ಪಾಪುನ? ನಿನ್ ತಂಗಿನಾ? ಅವಳು ನನ್ನ ತಂಗಿ. ಬೀಳ್ತಿರೋ ಮುದ್ದಂಗ್ ಮಾಡೋದು ದರು ಮುದ್ ಮಾಡಮ್ಮ ತಂಗಿನ, ಮುದ್ ಮಾಡು ತಂಗಿನ ಮುದ್ ಮಾಡೆ. ಮುತ್ತ ಕೊಡು ಎಲ್ರ ಮುಂದೆ ಕೊಡಲ್ವಾ? ನಾಚಿಕೆ ನೋಡಿದ್ರಲ್ಲ ವಿಡಿಯೋ. ಜರ್ನಿ ಮಾಡ್ಕೊಂಡು ಹೋಗಿದ್ದಕ್ಕೂ ಅದಕ್ಕೂ ಪಾಪ ರೂಮಿಗೆ ಬಿಟ್ಟಿದ ತಕ್ಷಣ ಫುಲ್ ಖುಷಿಯಾಗಿ ಆಟ ಆಡಿಬಿಟ್ರು. ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನಾವು ಬಂದಿದ್ದೆ ತಿಂಡಿಗೆ ಆಚೆ ಹೋಟೆಲ್ಗೆ. ಬಟ್ ಈ ಕ್ಯೂ ನೋಡಿ ನಮಗಂತೂ ಬೇಡವೇ ಬೇಡ ಇಲ್ಲಿ ಹೋಟೆಲಲ್ಲಿ ತಿಂಡಿ ಅಂತ ಹೇಳಿ ಬಂದುಬಿಟ್ವಿ. ಅಷ್ಟು ರಶ್ ಇತ್ತು, ವೀಕೆಂಡ್ ಆದ್ದರಿಂದ ತುಂಬಾ ಜನಗಳೆಲ್ಲ ಬಂದಿದ್ದರು ಆಚೆಯಿಂದ. ಅದಕ್ಕೆ ಇದನ್ನು ಬಿಟ್ಟು ಬೇರೆ ಕಡೆ ಹೋಗಿ ತಿಂಡಿ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿಂದ ಬಂದಿದ್ದೆ ಡೈರೆಕ್ಟಾಗಿ ಮೈಸೂರು ಪಾಕ್ ಮಾಡುವಂಥ ಪ್ಲೇಸಿಗೆ. ಇದು ತುಂಬ ಫೇಮಸ್ ಪ್ಲೇಸ್ ಅಂತ ಹೇಳ್ತಾರೆ ಮೈಸೂರಲ್ಲಿ. ಹಾಗಾಗಿ ನಾವು ಒಂದ್ಸತಿ ವಿಸಿಟ್ ಮಾಡೋಣ, ಏನಿರ್ಬೋದು ಇಲ್ಲಿ ಅಂತ ಎಲ್ಲ ನೋಡೋಣ ಅಂತ ಬಂದ್ವಿ. ಆಚೆ ಬಿಸಿಲಿದ್ದಕ್ಕೂ ಅದಕ್ಕೂ ನಾವಿಲ್ಲಿ ಒಳಗಡೆ ಬಂದಿದ್ದಕ್ಕೆ AC ಆನ್ ಆಗಿದ್ದಕ್ಕೆ ಫುಲ್ ಮೈಂಡೆಲ್ಲ ರಿಲ್ಯಾಕ್ಸ್ ಆಗೋಯ್ತು, ಬಾಡಿ ರಿಲ್ಯಾಕ್ಸ್ ಆಗೋಯ್ತು. ಆರಾಮಾಗಿ 1 ಅವರ್ 1.5 ಅವರ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಎಲ್ಲ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ. ಇನ್ನು ಹೇಳಬೇಕು ಅಂತಂದರೆ ಈ ಪ್ಲೇಸಲ್ಲಿ ನಾವು ಮೈಸೂರು ಪಾಕ್ನ ಮಾಡೋದು ಹೇಗೆ ಅಂತಲೂ ನೋಡ್ಬೋದು, ಹಾಗೆ ತರೈವರಿ ಸ್ವೀಟ್ಗಳನ್ನ ತಿನ್ನಲೂಬಹುದು. ಅಷ್ಟೊಂದು ಚೆನ್ನಾಗಿದೆ ಜಾಗ. ಇಷ್ಟೊಂದು ಬಲ್ಕಾಗಿ ಮೈಸೂರು ಪಾಕ್ನ ಮಾಡೋದು ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದು ತುಂಬ ಹೈಜಿನಾಗಿ ಮಾಡ್ತಾರೆ, ಹಾಗಾಗಿ ಎಷ್ಟೇ ದುಡ್ಡು ಕೊಟ್ಟರು ಕಮ್ಮಿನೇ ಅಂತ ಹೇಳ್ಬೋದು. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. 1 ಪೀಸ್ ತೊಗೊಂಡು ಟ್ರೈ ಮಾಡಿದ್ವಿ. ಬಟ್ ಮನೆಗೆ ತೊಗೊಳ್ಳೋಷ್ಟು ನಾವು, ಯಾಕಂದ್ರೆ ಮನೇಲಿ ಯಾರು ಸ್ವೀಟ್ ತಿನ್ನೋರು ಇಲ್ಲದೆ ಇರೋ ಕಾರಣ ನಾವು ಮನೆಗೆ ಪಾರ್ಸಲ್ ಎಲ್ಲ ಮಾಡಿಸ್ಕೊಳ್ಳಿಲ್ಲ. ಒಂದೊಂದು ಪೀಸ್ ತೊಗೊಂಡ್ವಿ, ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದು ಟೇಸ್ಟ್ನ ನೋಡಿದ್ವಿ. ಅಲ್ಲಿ ತುಂಬಾ ಸ್ವೀಟ್ಗಳಿದ್ದರಿಂದ ಎಲ್ಲನೂ ಒಂಚೂರು ಟ್ರೈ ಮಾಡಿದ್ವಿ. ಆಮೇಲೆ ಬಟರ್ ಮಿಲ್ಕ್ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು, ಹಾಗಾಗಿ ಅದನ್ನು ಟ್ರೈ ಮಾಡಿದ್ವಿ. ಆಮೇಲೆ ಏನು ಡ್ರಿಂಕ್ಗಳು, ಇನ್ನೂ 1-2 ಥರ ಡ್ರಿಂಕ್ಗಳು ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತ ಹೇಳ್ಬೋದು. ಆಮೇಲೆ ಒಳಗಡೆನೂ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಂಚೂರು ಚೆಲ್ತಿದ್ದಂಗೆ ಬರ್ತಾರೆ, ಕ್ಲೀನಾಗಿ ಒರೆಸ್ಕೊಳ್ತಾರೆ, ಹೋಗ್ತಾರೆ. ಯಾವುದು ಗಲೀಜಾಗ್ದಂಗೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ಇನ್ನೂ ಖುಷಿ ಆಯಿತು. ಯಾಕಂದರೆ ಗೊತ್ತಲ್ಲ, ನಮ್ಮ ಜನಗಳು ಎಲ್ಲಿ ಹೋಗ್ತಾರೆ, ಅದು ತಿನ್ನೋದೇನಾದರೂ ಸಿಕ್ಬಿಟ್ರಂತೂ ಅಲ್ಲಿ ಚೆಲ್ಲೋದು ಇಲ್ಲಿ ಚೆಲ್ಲೋದು, ಆ ಟಿಶ್ಯೂ ಪೇಪರ್ ಅಲ್ಲಿ ಇಲ್ಲಿ ಎಸೆಯೋದು, ಈ ಥರ ಎಲ್ಲ ಮಾಡ್ತಾನೆ ಇರ್ತಾರೆ. ಬಟ್ ಇಲ್ಲಂತೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೊಂದಕ್ಕೆ ಇಲ್ಲಿ ತೊಗೊಂಡು ತಿನ್ನಬೇಕು ಅಂತ ಮನಸ್ಸಾಯಿತು, ತೊಗೊಂಡು ತಿಂದ್ವಿ. ಮತ್ತು ಇಲ್ಲಿ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ. ಏನಂದರೆ ಕೆಲವೊಂದು ಈಗ ನಮ್ಮಂಥವ್ರಿಗೆ, ನನಗೆ ಡಯಾಬಿಟಿಸ್
ಎನರ್ಜೆಟಿಕ್ ಇರೋದ್ರಿಂದ ಎಲ್ಲನೂ ತಿಂದು ಖುಷಿ ಪಡೋದಕ್ಕಾಗೋದಿಲ್ಲ. ನಾನು ಎಲ್ಲ ಸ್ವೀಟ್ಗಳನ್ನೂ ನೋಡಿ ಖುಷಿಪಟ್ಟೆ, ತಿಂದಷ್ಟೇ ಸಂತೋಷ ಆಯಿತು ನನಗಂತೂ. ಇನ್ನು ಬೇಬಿ ಕ್ಯಾರಿಯರ್ ತೊಗೊಂಡು ಹೋಗಿರೋದ್ರಿಂದ ಪಾಪು ಸ್ವಲ್ಪ ನಿದ್ದೆ ಬಂದಿತ್ತು, ಅವಳನ್ನ ಅದರೊಳಗೆ ಹಾಕ್ಕೊಂಡು ಮಲಗಿಸ್ಕೊಂಡು ಎತ್ಕೊಂಡು ಓಡಾಡ್ತಾ ಇದ್ದೀನಿ. ತುಂಬಾ ಕಂಫರ್ಟಬಲ್ ಆಗಿತ್ತು. ಅದಕ್ಕೆ ನಾನು ರೆಕಮೆಂಡ್ ಮಾಡೋದು ಬೇಬಿ ಕ್ಯಾರಿಯರ್ನ ತೊಗೊಳ್ಳಿ ಅಂತ. ನೀವು ಮಕ್ಕಳು ಹುಟ್ಟಿ ಒಂದು 6 ತಿಂಗಳಿಗೆ ನೀವು ಆಚೆ ಕರ್ಕೊಂಡು ಹೋಗ್ತೀರಾ ಅಂದರೆ 6 ತಿಂಗಳಿಂದನೇ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಅಪ್ ಟು 3 ಇಯರ್ಸ್ ತನಕ ನೀವು ಇದನ್ನು ಬೇಬಿ ಕ್ಯಾರಿಯರ್ನ ಯೂಸ್ ಮಾಡ್ಬೋದು. ತುಂಬ ಒಳ್ಳೆ ಬ್ರ್ಯಾಂಡ್ ಕ್ವಾಲಿಟಿ ಇರೋವಂಥದ್ದನ್ನ ತೊಗೊಂಡ್ರಂತೂ ನಿಮಗೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ಎಲ್ಲೂ ಕಿತ್ತೋಗೋದು ಹರಿದೋಗೋದು ಈ ಥರ ಏನೂ ಆಗೋಲ್ಲ. ನಾನು ಅಷ್ಟೇ ತುಂಬ ದಿನಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಇಬ್ಬರು ಮಕ್ಕಳಿರೋದ್ರಿಂದ ಒಬ್ಳನ್ನಂತೂ ಆ ಥರ ಎತ್ಕೊಳ್ಳೇಬೇಕಾಗುತ್ತೆ, ವಿಧಿ ಇರಲ್ಲ ನಮಗೆ. ನಮ್ಮ ಧರಣಿ ಅಂತೂ ಏನೂ ಡಿಸ್ಟರ್ಬೆನ್ಸ್ ಇಲ್ಲದೇ ಆರಾಮಾಗಿ ಅದರಲ್ಲಿ ಮಲ್ಕೊಂಡಿದ್ಲು. ಅದರಲ್ಲಿ ಹಗ್ ಸಿಗ್ತಾ ಇರೋದ್ರಿಂದ ಬೆಚ್ಚನೆ ಫೀಲು ಅವಳಿಗೆ ಆಗುತ್ತೆ ಅಮ್ಮ ಜೊತೇಲಿರೋ ಥರ. ಹಾಗಾಗಿ ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಅಷ್ಟು ಗದ್ದಲದಲ್ಲೂ ಆರಾಮಾಗಿ ಮಲಗಿದ್ಲು. ಇನ್ನು ಅಲ್ಲೇ ಮಿಕ್ಸರು, ಖಾರ ಈ ಥರದ್ದು ಏನೇನೋ ಐಟಮ್ಸ್ಗಳು ಇಟ್ಟಿದ್ರು. ಅದನ್ನೆಲ್ಲನೂ ನೋಡಿಕೊಂಡು ಏನು ಬೇಕು ತೊಗೊಂಡು, ಹಾಗೆ ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಕೂಡ ಇಟ್ಟಿದ್ರು, ದೊಡ್ಡದಾಗಿ ಫೋಟೋಸ್ ಎಲ್ಲ ಹಾಕಿದ್ರು. ಅದನ್ನು ಕೂಡ ಎಲ್ಲ ಓದ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿ 1.5 ಗಂಟೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಆಗ ನಾವು ಹೋಗಿದ್ದ ಟೈಮಲ್ಲಂತೂ ಮೈಸೂರಲ್ಲಿ ತುಂಬಾ ಬಿಸಿಲಿತ್ತು. ಆಮೇಲೆ ಜನ ಕೂಡ ಜಾಸ್ತಿ ಇತ್ತು. ಎಲ್ಲಿ ಹೋದರೂ ಕ್ಯೂ ನಿಂತ್ಕೋಬೇಕಿತ್ತು, ಎಲ್ಲಿ ಹೋದರೂ ವೆಯ್ಟಿಂಗ್ ಇತ್ತು. ಯಾವ ಹೋಟ್ಲಿಗೆ ಹೋದ್ರೂ ಕಾಯಬೇಕಿತ್ತು, 1/2 ಅವರ್ 1 ಅವರ್ ಅಂತ. ಆಮೇಲೆ ನಿಮ್ಗೆ ಗೊತ್ತೇ ಇದೆ, ಬೆಂಗಳೂರಲ್ಲಿ ಸಿಗೋ ಥರ ಎಲ್ಲ ಟೈಮ್ಗಳಲ್ಲೂ ಮೈಸೂರಲ್ಲಿ ಊಟ ಸಿಗೋದಿಲ್ಲ. 9 ಗಂಟೆ ಒಳಗಡೆ ಊಟ ಮುಗಿಸ್ಕೋಬೇಕಿತ್ತು. ಇನ್ನು ಮಧ್ಯಾಹ್ನ 2 ಗಂಟೆ 3 ಗಂಟೆ ಒಳಗಡೆ ಊಟ ಮುಗಿಸ್ಕೋಬೇಕಿತ್ತು. ಅದಾದಮೇಲೆ ಹೋದ್ರಂತೂ ಏನಂದರೂ ಏನೂ ಸಿಗ್ತಿರ್ಲಿಲ್ಲ. ಖಾಲಿ ಅನ್ನ ಸಾಂಬಾರು ಕೊಡಿ ಸಾಕು ಅಂದ್ರೂ ಸಿಗ್ತಾ ಇರಲಿಲ್ಲ. ಮಕ್ಳಿಗೆ ಊಟ ಸಿಗ್ತಾ ಇರಲಿಲ್ಲ. ನಮಗಂತೂ ತುಂಬ ಕಷ್ಟ ಆಗೋಯ್ತು ಒಂದು ಟೈಮ್ ಅಂತೂ. ಸೊ ಆವಾಗ ಏನು ಮಾಡಿದ್ವಿ ಅಂದರೆ, ಹೀಗೆ ಹಾಲು ಮೊಸರು ಅದನ್ನೆಲ್ಲ ಇದು ಮಾಡಿಕೊಂಡು ಅದರಲ್ಲೇ ಮೇಂಟೈನ್ ಮಾಡಿಕೊಂಡು ಬಂದ್ವಿ. ಆದರೂ ನಮಗೆ ಒಂದಿನ ಪೂರ್ತಿ ಇಡೀ ಕಾರಲ್ಲೇ ಜರ್ನಿ ಆಗೋಯಿತು. ಎಲ್ಲೂ ಇಳಿದು ಏನೂ ನೋಡಿದ್ದು ಆ ಥರ ಆಗಲೇ ಇಲ್ಲ ಎಕ್ಸ್ಪೀರಿಯನ್ಸು. ಅದಕ್ಕೊಂದಕ್ಕೆ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಮಕ್ಕಳನ್ನ ಇಟ್ಕೊಂಡು ಅವ್ರಿಗೂ ಸುಸ್ತಾಗ್ತಿರುತ್ತೆ, ಅವ್ರನ್ನ ಎತ್ಕೊಂಡು ನಮಗೂ ಸುಸ್ತಾಗ್ತಾ ಇರುತ್ತೆ. ಸೆಕೆ ಬೇರೆ, ಹಿಂಸೆ. ನನ್ನ ಚಿಕ್ಕ ಮಗಳಿಗಂತೂ ತುಂಬಾ ಸುಸ್ತಾಗ್ಬಿಟ್ಟಿತ್ತು ಅವಳಿಗೆ. ಏನಂದರೆ ಅವಳು ಮೋಷನ್ ಹೋಗಿರಲಿಲ್ಲ. ಸಂಜೆ ಅಷ್ಟೊತ್ತಿಗೆ ತುಂಬ ಕಿರಿಕಿರಿ ಮಾಡೋದಕ್ಕೆ ಶುರು ಮಾಡಿದ್ಲು. ಬೆಳಗ್ಗೆಯಿಂದ ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡಿದ್ದವಳು ಸಂಜೆ ಆಗ್ತಿದ್ದಂಗೆ ಕಿರಿಕಿರಿ ಮಾಡೋದಕ್ಕೆ ಶುರು ಮಾಡಿದ್ಲು. ಎಷ್ಟೇ ಸಮಾಧಾನ ಮಾಡಿ ಏನೇ ಮಾಡಿದ್ರು ಅವಳು ಸಮಾಧಾನ ಆಗಲೇ ಇಲ್ಲ. ಏನು ಊಟ ಕೊಟ್ಟರು ತಿನ್ನಲಿಲ್ಲ, ಏನೂ ಮಾಡಲಿಲ್ಲ. ಆಮೇಲೆ ಸಡನ್ನಾಗಿ ಐಡಿಯಾ ಬಂತು, ಹೆಂಗೋ ವುಡ್ವರ್ಸ್ ತೊಗೊಂಬಂದಿದ್ದೆ ಅಲ್ಲ, ಬ್ಯಾಗಲ್ಲಿ ವುಡ್ವರ್ಸ್ ಇತ್ತು ಅಂತ ಹೇಳಿ ಅದನ್ನು ಹಾಕಿದ್ವಿ. 2 ನಿಮಿಷಕ್ಕೆ ಅವಳಿಗೆ ಹೊಟ್ಟೆ ಎಲ್ಲ ಕ್ಲಿಯರ್ ಆಯಿತು, ಆರಾಮಾಗೋದ್ಲು. ನಾನಂತೂ ಅದನ್ನು ನೆನ್ಪಿಟ್ಕೊಂಡು ತೊಗೊಂಡೋಗಿದ್ದು ಎಷ್ಟು ಒಳ್ಳೇದಾಯಿತು. ಒಂದೊಂದು ಸತಿ ಅಂತೂ ಚಿಕ್ಕ ವಸ್ತುಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಇದಕ್ಕೆ ಹೇಳೋದು. ಮಕ್ಕಳಿದ್ಮೇಲಂತೂ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಕೋಬೇಕು. ಆಚೆ ಹೋಗ್ತಿದ್ದೀವಿ ಅಂದರೆ ಒಂದು ಚಿಕ್ಕ ವಸ್ತುನೂ ಮರೆತು ಹೋಗೋದಕ್ಕೆ ಚಾನ್ಸೇ ಇಲ್ಲ. ಇನ್ನು ಅಮ್ಮಂದಿರು ನಾವು ಕೇಳಬೇಕಾ, 4 ದಿನದ ಮುಂಚೆಯಿಂದನೇ ಪ್ಯಾಕಿಂಗ್ ಶುರು ಮಾಡಿರ್ತೀವಿ ಒಂದೊಂದೇ ಎತ್ತಿಟ್ಕೊಳ್ಳೋದಕ್ಕೆ. ಸೊ ಅದು ಈಗ ತುಂಬಾ ಹೆಲ್ಪ್ ಆಯಿತು. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಬಂದಿದೆ ನಾವು ಇದು ಸ್ಯಾಂಡ್ ಎಕ್ಸಿಬಿಷನ್ಗೆ. ಇದಂತೂ ವರ್ಲ್ಡಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು. ನಾನು ಇಲ್ಲಿಗೆ ಸೆಕೆಂಡ್ ಟೈಮ್ ಬಂದಿದ್ರು ನನ್ನ ಮಗಳ ಜೊತೆ ಬಂದಿದ್ದು ಫಸ್ಟ್ ಟೈಮ್ ಆಗಿರೋದ್ರಿಂದ ಏನೋ ಒಂಥರ ಎಕ್ಸೈಟ್ಮೆಂಟು. ಚೆನ್ನಾಗಿ ಅವ್ಳಿಗೂ ತೋರಿಸ್ಕೊಂಡು ಇದು ಕುದುರೆ, ಇದು ಆನೆ ಅಂತೆಲ್ಲ ಹೇಳ್ಕೊಂಡು ಬಂದಿದ್ದಾಯಿತು. ಹಾಗೆ ಅಲ್ಲೂ ಕೂಡ ಶಾಪಿಂಗ್ ಮಾಲ್ಗಳಿದ್ವು. ಮಾಲ್ ಮೀನ್ಸ್ ಅಂಗಡಿಗಳು. ಸೊ ಅಲ್ಲಿ ಮಕ್ಳಿಗೆ ಏನೇನು ಬೇಕು ಎಲ್ಲ ತೊಗೊಂಡ್ವಿ. ನಮಗೂ ತಿನ್ನೋದಕ್ಕೆ ಏನು ಬೇಕು ಎಲ್ಲ ತೊಗೊಂಡು ಜ್ಯೂಸು ಎಳ್ನೀರು ಎಲ್ಲ ಕುಡ್ಕೊಂಡು ಬಂದ್ವಿ. ಇಲ್ಲಿಂದ ಡೈರೆಕ್ಟಾಗಿ ಸುಖವನ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಅಲ್ಲೂ ಹೋಗಿ ಚೆಕ್ ಮಾಡಿದ್ವಿ. ಆದರೆ ಏನೋ ಪ್ರಾಬ್ಲಮಿಂದ ಸುಖವನ ಮುಚ್ಚಿಬಿಟ್ಟಿದ್ರು. ನಾವು ಅದರಲ್ಲಿ ಮೇಯ್ನಾಗಿ ಬರ್ಡ್ಗಳನ್ನ ನೋಡೋಣ ಅಂತ ಹೋಗ್ತಿದ್ದು. ಬಟ್ ಅಲ್ಲಿ ನಮಗೆ ಅವಕಾಶನೇ ಸಿಗಲಿಲ್ಲ. ಇಲ್ಲಿ ಅವಕಾಶ ಇತ್ತು ಈ ಸ್ಯಾಂಡ್ ಎಕ್ಸಿಬಿಷನಲ್ಲಿ, ಬಟ್ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ. ಹೆಂಗೋ ನಾವು ಸುಖವನಾಗ ಹೋಗ್ತೀವಲ್ಲ, ಅಲ್ಲೇ ನೋಡಿದ್ರಾಯ್ತು ಅಂದ್ಬಿಟ್ಟು ಇಲ್ಲಿಂದ ಬಂದುಬಿಟ್ವಿ. ಆಮೇಲೆ ಅಯ್ಯೋ ಇಲ್ಲೇ ನೋಡ್ಕೊಂಡಿದ್ರೆ ಆಗೋಗಿರೋದು, ಮಿಸ್ ಮಾಡ್ಕೊಂಡ್ವಿ ಅಂತ ಫೀಲ್ ಆಯಿತು ನಮಗೆ. ನಾವು ಮಿಸ್ ಮಾಡ್ಕೊಂಡ್ವಿ ಅನ್ನೋದಕ್ಕಿಂತ ಮಕ್ಕಳು ಮಿಸ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಅದ್ರ ಜೊತೆ ಎಲ್ಲ ಆಟ ಆಡೋದಕ್ಕೆ ಬಿಡೋ ಚಾನ್ಸ್ ಇತ್ತು. ಆದರೆ ಅದೇ ಹೇಳಿದ್ನಲ್ಲ, ಆ ಥರ ಆಯಿತು ಅಷ್ಟೇ. ಇನ್ನು ಅಲ್ಲಿಂದ ಡೈರೆಕ್ಟ್ ಊಟಕ್ಕೆ ಅಂತ ಹೋಟ್ಲಿಗೆ ಹೋದ್ವಿ. ಅಲ್ಲೋ AC ಆನ್ ಮಾಡಿದ್ದಕ್ಕೂ ಅದಕ್ಕೂ ಮಕ್ಕಳು ಸಖತ್ತಾಗಿ ಎಂಜಾಯ್ ಮಾಡಿದ್ರು. ನೆಲದ ಮೇಲೆ ಬಿದ್ದು ಒದ್ದಾಡ್ಬಿಟ್ವು, ಅಷ್ಟು ಸೆಕೆ ಇತ್ತು. ನಮಗೆ ಸೆಕೆ ಆಗುತ್ತೆ ಅಂದರೆ ಆ ಮಕ್ಕಳು ಇನ್ನು ಪಾಪ ಹೇಳ್ಕೊಳ್ಳೋದಕ್ಕಾಗಲ್ಲ, ಎಷ್ಟು ಕಷ್ಟಪಡ್ತಾರೆ. ಅದು ಅಲ್ಲದೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಅವರು ಓಡಾಡೋದಕ್ಕೆ ಮತ್ತು ಎತ್ಕೊಳ್ಳೋದಕ್ಕೆ. ಆ ಮೈ ಶಾಖದಿಂದನೇ ಅವರು ತುಂಬಾ ಫಸ್ಟ್ರೇಟ್ ಆಗಿಬಿಟ್ಟಿರ್ತಾರೆ. ಏನಾದರೂ ಒಂಚೂರು ಸಿಕ್ಕಿದ್ರೆ ಸಾಕು ಕೈ ಅನ್ನೋದಕ್ಕೆ ಶುರು ಆಗಿಬಿಡ್ತಾರೆ. ಅದಕ್ಕೋಸ್ಕರನೇ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಲಿ ಅಂತಲೇ ನೀರಿಗೆ ಹೋಗೋಣ, ಎಲ್ಲಾದರೂ ಆಟ ಆಡೋ ಥರ ಅಂತ ಹೇಳಿ ಇಲ್ಲಿಗೆ ಹೋಗಲೇಬೇಕು ಅಂತ ನಿಮಿಷಂಬಗೆ ಹೋದ್ವಿ. ಇಲ್ಲಾದರೆ ಅಟ್ಲೀಸ್ಟ್ ಆಟ ಆಡ್ಬೋದಲ್ಲ ನೀರಲ್ಲಿ ಅಂತ. ಇದನ್ನು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ರು ನನ್ನ ಮಕ್ಕಳು. ಫಸ್ಟ್ ಟೈಮ್ ನಾನು ಈ ಥರ ಮಕ್ಕಳನ್ನ ನೀರಲ್ಲಿ ಆಟ ಆಡೋದಕ್ಕೆ ಬಿಡ್ತಾ ಇರೋದು. ಹಾಗಾಗಿ ಅವ್ರು ಹೆದರ್ಕೊಳ್ತಾರ, ಭಯ ಪಡ್ತಾರ, ಏನು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಯಾವತ್ತಿದ್ರೂ ಬೆಸ್ಟಾಗಿ ನಾವು ಅವ್ರಿಗೆ ಕೊಡಬೇಕಾಗತ್ತೆ. ಏನಾದರೂ ಭಯ ಪಟ್ಬಿಟ್ರೆ ಅವ್ರು ಲೈಫ್ ಲಾಂಗ್ ನೀರಿಗೆ ಭಯ ಪಡ್ತಿರ್ತಾರೆ. ಅದೊಂದು ನನಗೆ ಭಯ ಇತ್ತು. ಬಟ್ ನೀರು ನೋಡಿದ ತಕ್ಷಣ ಅವ್ರಿಗೆ ಎಲ್ಲಿತ್ತೋ ಖುಷಿ, ಸಖತ್ತಾಗಿ ಹೋಗಿ ಆಟ ಆಡಿದ್ರು. ಅರ್ಧ ಗಂಟೆ ಆಟ ಆಡಿದ್ರು. ನಮಗೆ ಅವ್ರನ್ನ ಹಿಡಿದು ಸುಸ್ತಾಗೋಯ್ತು. ಅವರಂತೂ ಮೇಲೆ ಬರೋ ಸೀನೇ ಇರಲಿಲ್ಲ. ನಾವು ಕಷ್ಟಪಟ್ಟು ಬನ್ನಿ ಮಕ್ಕಳ ಟೈಮ್ ಆಯಿತು ಅಂತ ಹೇಳಿ ಎತ್ಕೊಂಬಂದಿದ್ದಾಯಿತು. ಅಳ್ತಾನೇ ಇದ್ರು. ಎತ್ಕೊಂಬಂದಾದ್ಮೇಲೆ ಇಲ್ಲ ನೀರಲ್ಲಿ ಆಟ ಆಡಬೇಕು ಅಂತ. ಬಟ್
ಸಂಜೆ ಆಗಿದ್ದರಿಂದ ನೀರಲ್ಲಿ ಬಿಡೋದು ಸೇಫ್ ಅಲ್ಲ, ನೀರು ತಣ್ಣಗಾಗ್ಬಿಟ್ಟಿರುತ್ತೆ, ಇನ್ನು ಹುಷಾರು ತಪ್ಪುತ್ತಾರೆ ಅಂದ್ಬಿಟ್ಟು ಬೇಗ ಕರ್ಕೊಂಬಂದ್ಬಿಟ್ವಿ. ಒಂದು 6 ಗಂಟೆಗೆಲ್ಲ ಆಚೆ ಕರ್ಕೊಂಬಂದ್ಬಿಟ್ವಿ ನೀರಿಂದ. ಆಮೇಲೆ ನೀಟಾಗೆಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಹೊಸ ಬಟ್ಟೆ ಹಾಕಿ ಅವ್ರನ್ನೂ ಕೂಡ ರೆಡಿ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಹೊರಟು ಬಂದುಬಿಟ್ವಿ. ದಾರಿ ಮಧ್ಯೆ ಎಲ್ಲ ಊಟ ಮಾಡಿಕೊಂಡು ಎಲ್ಲ ರಿಲೇಷನ್ಸು ಬಾಯ್ ಮಾಡಿ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ರಾತ್ರಿ 12 ಗಂಟೆ ಆಗೋಗಿತ್ತು. ನಾನು ಡೈರೆಕ್ಟಾಗಿ ಅಮ್ಮನ ಮನೆಗೆ ಹೋಗಿ ರೆಸ್ಟ್ ಮಾಡಿದೆ. ನಾನು ಪಾಪು ಇಬ್ಬರು ಅಮ್ಮನ ಮನೆಗೆ ಹೋದ್ವಿ. ಇನ್ನು ನಮ್ಮ ಯಜಮಾನ್ರು ಎಲ್ಲರೂ ಫ್ಯಾಮಿಲಿ ಎಲ್ಲ ಡೈರೆಕ್ಟಾಗಿ ಮನೆಗೆ ಬಂದರು. ಸೊ ಇಷ್ಟಾಗಿತ್ತು ನಮ್ಮ ಮೈಸೂರಿನ ಕತೆ ವ್ಯತೆ ಎಲ್ಲ. ಅಂದರೆ ಲೈಫ್ ಲಾಂಗ್ ಅಂತೂ ನೆನಪಿರುತ್ತೆ. ಮಕ್ಳ ಜೊತೆ ಈ ಥರ ಫಸ್ಟ್ ಟೈಮ್ ಆಚೆ ಹೋಗಿರೋದು ಇಬ್ಬರ ಜೊತೆ. ಆಮೇಲೆ ಯಾರ್ದು ಹೆಲ್ಪ್ ಇಲ್ಲದೆ, ಅಂದರೆ ಇತ್ತು ಹೆಲ್ಪು ಇಲ್ಲ ಅಂತಲ್ಲ, ಬಟ್ ನಮ್ಮ ಅಪ್ಪ ಅಮ್ಮಂದು ಹೆಲ್ಪ್ ಇಲ್ಲದೇನೆ ಕರ್ಕೊಂಡು ಹೋಗಿರೋದು ಫಸ್ಟ್ ಟೈಮು. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಅವ್ರ ಜೊತೆನೇ ಬೆಳೆದಿರೋದಲ್ವಾ, ಹಾಗಾಗಿ ಇದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇತ್ತು. ಸೊ ಇನ್ನು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಖಂಡಿತ ಫಾಲೋ ಮಾಡಿ ಆಯಿತಾ. ಇನ್ನು ಇದೇ ಥರ ಏನಾದರೂ ಹೆಚ್ಚಿನ ವೀಡಿಯೋಗಳು ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಟ್ವಿನ್ ಬೇಬೀಸ್ ಧರಣಿ ದಾತ್ರಿ ಅನ್ನೋ ಹೆಸರಲ್ಲಿ ಸಿಗ್ತಾರೆ, ಫಾಲೋ ಮಾಡಿ. ಮತ್ತು ಅಲ್ಲೂ ಕೂಡ ಮಕ್ಕಳು ತುಂಟಾಟಗಳನ್ನ ನೀವು ಡೈರೆಕ್ಟಾಗಿ ನೋಡ್ಬೋದು. ಓಕೆನಾ, ಬಾಯ್.